ಮಿತ್ರರೇ ನಮಸ್ಕಾರ. ಮಿತ್ರರೇ, ಈ ವಿಡಿಯೋದಲ್ಲಿ ನಾನು ಪ್ರಮುಖವಾದಂತಹ 3 ವಿಚಾರಗಳ ಬಗ್ಗೆ ನಿಮಗೆ ತಿಳಿಸ್ತೀನಿ. ಯಾಕೆಂತಂದ್ರೆ ಕೆಲವರು ಪ್ರಶ್ನೆ ಕೇಳ್ತಾ ಇದ್ರು. ಮುಖ್ಯವಾಗಿ ಬ್ರಿಟನ್ನ F-35 ಬಗ್ಗೆ ಅನೇಕರು ಪ್ರಶ್ನೆ ಮಾಡಿದ್ರು. ಅದೇನು ಭಾರತದಲ್ಲೇ ಇರುತ್ತಾ ಅಥವಾ ಹೊರಡುತ್ತಾ ಅಂತ ಕೆಲವರ ಪ್ರಶ್ನೆ ಆಗಿತ್ತು. ಮಿತ್ರರೇ, ಈಗ ಗೊತ್ತಾಗ್ತಾ ಇದೆ ಬ್ರಿಟನ್ನ F-35 ಟೇಕ್ ಆಫ್ ಆಗೋದಿಲ್ಲ ಅಂತ. ಅದಕ್ಕೆ ಬ್ರಿಟನ್ ಬೇರೆಯದ್ದೇ ಪ್ಲಾನ್ ಮಾಡ್ತಾ ಇದೆ. ಏನಾದರೂ ಮಾಡಿ ಅದನ್ನು ಬ್ರಿಟನ್ಗೆ ತೆಗೆದುಕೊಂಡು ಹೋಗಬೇಕಲ್ಲ, ಅದಕ್ಕೋಸ್ಕರವಾಗಿ. ಇನ್ನೊಂದು ಕಡೆ ಅಮೆರಿಕದ ಈ 500% ಟ್ಯಾರಿಫ್ ಬಗ್ಗೆಯೂ ಕೂಡ ಕೆಲವರು ಪ್ರಶ್ನೆ ಮಾಡಿದರು. ನಿಮಗೆಲ್ಲ ಗೊತ್ತಿದೆ, ಭಾರತ ಮತ್ತು ಅಮೆರಿಕದ ನಡುವೆ ಟ್ರೇಡ್ ಡೀಲ್ ಆಗ್ತಾ ಇದೆ, ಮಾತುಕತೆ ಹಂತದಲ್ಲಿದೆ. ಈ ಸಂದರ್ಭದಲ್ಲಿ ಅಮೆರಿಕದಿಂದ ಇನ್ನೊಂದು ಸುದ್ದಿ ಬರ್ತಾ ಇದೆ. ಭಾರತದ ಮೇಲೆ 500% ಟ್ಯಾರಿಫ್ ಅನ್ನು ವಿಧಿಸೋದಕ್ಕೆ ಅಮೆರಿಕದಲ್ಲಿ ಒಂದು ಆಕ್ಟ್ ಅನ್ನು ತರಲಾಗ್ತಾ ಇದೆ. ಈ ಬಗ್ಗೆ ಸಾಕಷ್ಟು ಜನರಿಗೆ ಗೊಂದಲಗಳಿತ್ತು. ಈಗ ಈ ಬಗ್ಗೆ ಭಾರತದ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಸ್ಪಷ್ಟನೆಯನ್ನು ಕೂಡ ಕೊಟ್ಟಿದ್ದಾರೆ. ಅದರ ವಿಚಾರವಾಗಿಯೂ ಕೂಡ ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಆಗಿ ಮಾಹಿತಿ ಕೊಡ್ತೀನಿ. ಜೊತೆಗೆ ಅಮೆರಿಕ ಮತ್ತು ವಿಯೆಟ್ನಾಂನ ನಡುವೆ ಒಂದು ಟ್ರೇಡ್ ಡೀಲ್ ಆಗಿದೆ. ಇದನ್ನು ಟ್ರಂಪ್ ದೊಡ್ಡ ಸಾಧನೆ ಅಂತ ಬಿಂಬಿಸಿಕೊಳ್ತಾ ಇದ್ದಾರೆ. ಅದು ನಿಜವಾಗ್ಲೂ ದೊಡ್ಡ ಸಾಧನೆಯ ಅಮೆರಿಕನರಿಗೆ ಏನಾದರೂ ಲಾಭ ಆಗುತ್ತಾ, ಅದರ ಬಗ್ಗೆಯೂ ಕೂಡ ಚಿಕ್ಕದಾಗಿ ನಿಮಗೆ ತಿಳಿಸ್ಕೊಡ್ತೀನಿ. ಇನ್ನು ನಿನ್ನೆ ಭಾರತದಲ್ಲಿ ಒಂದು ವಿಚಾರ ಭಾರಿ ಸದ್ದು ಮಾಡಿತ್ತು. ಅದೇನು ಕೇಳಿದ್ರೆ, ಈ ಆಪರೇಷನ್ ಸಿಂಧೂರಕ್ಕೂ ಮುಂಚೆ ಭಾರತ ಸರ್ಕಾರ ಒಂದು ನಿರ್ಧಾರ ಮಾಡಿತ್ತು. ಪಾಕಿಸ್ತಾನದಲ್ಲಿ ಕೂತ್ಕೊಂಡು ಭಾರತದ ವಿರುದ್ಧವಾದಂತಹ ಕಂಟೆಂಟ್ ಕ್ರಿಯೇಟ್ ಮಾಡ್ತಾ ಇದ್ದಂತಹ ಯೂಟ್ಯೂಬರ್ಸ್ಗಳ ಮೇಲೆ ನಿರ್ಬಂಧದ ಕ್ರಮವನ್ನು ವಿಧಿಸಿತ್ತು. ಅಂದರೆ ಅವರ ಚಾನಲನ್ನು ಭಾರತದಲ್ಲಿ ಬ್ಯಾನ್ ಮಾಡಲಾಗಿತ್ತು. ಆದರೆ ನಿನ್ನೆ ಇದ್ದಕ್ಕಿದ್ದಂತೆ ಆ ಚಾನಲ್ಗಳೆಲ್ಲವೂ ಕೂಡ ಭಾರತದಲ್ಲಿ ಶೋ ಆಗೋದಕ್ಕೆ ಶುರುವಾಯಿತು. ಅಂದರೆ ಬ್ಯಾನನ್ನು ಭಾರತ ವಾಪಸ್ ತೆಗೆದುಕೊಳ್ತಾ ಈ ಪ್ರಶ್ನೆ ಮೂಡಿತ್ತು. ಭಾರಿ ಆಕ್ರೋಶ ಕೂಡ ವ್ಯಕ್ತವಾಗಿತ್ತು. ಇವತ್ತು ಪುನಃ ಆ ಎಲ್ಲ ಚಾನಲ್ಗಳು ಕೂಡ ಬ್ಯಾನ್ ಆಗಿದ್ದಾವೆ, ಅಂದರೆ ಬಂದ್ ಆಗಿದೆ. ಈಗ ಈ ವಿಚಾರವಾಗಿ ಕೇಂದ್ರ ಸರ್ಕಾರ ಒಂದು ಸ್ಪಷ್ಟನೆಯನ್ನು ಕೂಡ ಕೊಟ್ಟಿದೆ. ಇದೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಆದಂಥ ಮಾಹಿತಿಯನ್ನು ಕೊಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಮೊದಲಿಗೆ ಮಿತ್ರರೇ, ಈ US-ನ 500% ಟ್ಯಾರಿಫ್ ಮತ್ತು ಟ್ರೇಡ್ ಡೀಲ್ನ ಬಗ್ಗೆ ಹೇಳ್ಬಿಡ್ತೀನಿ. ಅನೇಕ ಮಂದಿಗೆ ಒಂದು ಗೊಂದಲ ಏನು ಕೇಳಿದ್ರೆ, ಟ್ರಂಪ್ ಅವರು ಖುದ್ದು ಹೇಳಿಕೆ ಕೊಟ್ಟಿದ್ದಾರೆ, ಭಾರತ ಮತ್ತು ಅಮೆರಿಕದ ನಡುವೆ ಟ್ರೇಡ್ ಡೀಲ್ ಫೈನಲ್ ಆಗುವ ಹಂತಕ್ಕಿದೆ, ಬಹಳ ಬಿಗ್ ಆದಂತಹ ಒಂದು ಟ್ರೇಡ್ ಡೀಲ್ ಆಗುತ್ತೆ ಅಂತ ಟ್ರಂಪ್ ಅವರೇ ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಈಗೇನೋ ಈ 500% ಟ್ಯಾರಿಫ್ ಬಗ್ಗೆ ಚರ್ಚೆ ಆಗ್ತಾ ಇದೆಯಲ್ಲ ಅಂತ. ಒಂದು ವಿಚಾರ ಏನು ಕೇಳಿದ್ರೆ, ಸದ್ಯದ ಅಮೆರಿಕದ ಪರಿಸ್ಥಿತಿಯೇ ಆಗಿದೆ. ಅವ್ರು ಏನು ಹೇಳ್ತಾರೋ ಅದನ್ನು ಮಾಡೋದಿಲ್ಲ, ಮಾಡೋದನ್ನು ಹೇಳೋದಿಲ್ಲ. ಆ ಪರಿಸ್ಥಿತಿಯಲ್ಲಿ ಅಮೆರಿಕದ ಸರ್ಕಾರ ಇದೆ. ಈಗ ಭಾರತ ಮತ್ತು ಅಮೆರಿಕದ ನಡುವೆ ಟ್ರೇಡ್ ಡೀಲ್ ಆಲ್ಮೋಸ್ಟ್ ಫೈನಲ್ ಆಗುವ ಹಂತಕ್ಕೆ ಬಂದಿದೆ. ಮಾತುಕತೆಗಳು ನಡೀತಾ ಇದೆ. ಭಾರತ ಕೆಲವೊಂದಷ್ಟು ವಿಚಾರಗಳಲ್ಲಿ ತೀರಾ ನೆಗೋಷಿಯೇಟ್ ಮಾಡ್ತಾ ಇದೆ. ಅಮೆರಿಕ ಹೇಳಿದ್ದನ್ನು ಒಪ್ಕೊಳ್ಳೋದಕ್ಕೆ ಸಿದ್ಧ ಇಲ್ಲ. ಯಾಕೆಂದರೆ ಇದರಿಂದ ಭಾರತದ ಎಕಾನಮಿಗೆ ನಷ್ಟ ಆಗುತ್ತೆ ಅಂತ. ಮುಖ್ಯವಾಗಿ ಅಗ್ರಿಕಲ್ಚರ್ ಸೆಕ್ಟರ್, ಎರಡನೇದಾಗಿ ಹೈನುಗಾರಿಕೆ, ಈ ಎರಡು ವಿಚಾರದಲ್ಲಿ ಅಮೆರಿಕದ ಮಾತನ್ನು ಕೇಳೋದಕ್ಕೆ ಭಾರತ ಸಿದ್ಧ ಇಲ್ಲ. ಇದೇ ಕಾರಣದಿಂದ ಭಾರತ ಮತ್ತು ಅಮೆರಿಕದ ಈ ಟ್ರೇಡ್ ಡೀಲ್ ಏನಿದೆ ಸ್ವಲ್ಪ ವಿಳಂಬ ಆಗ್ತಾ ಇದೆ ಅಂತ ಕೆಲವರ ಅಭಿಪ್ರಾಯವಾಗಿದೆ. ಈ ನಡುವೆ ಭಾರತದ ಟ್ರೇಡ್ ಡೀಲ್ ಯಾವ ರೂಪದಲ್ಲಿರಬಹುದು ಅನ್ನೋದಕ್ಕೆ ನಮಗೊಂದು ಸುಳಿವು ಸಿಗ್ತಾ ಇದೆ. ಅದೇನು ಕೇಳಿದ್ರೆ, ಅಮೆರಿಕ ಮತ್ತು ವಿಯೆಟ್ನಾಂನ ನಡುವೆ ಟ್ರೇಡ್ ಡೀಲ್ ಫೈನಲ್ ಆಗಿದೆ. ನಿಮಗೆಲ್ಲ ನೆನಪಿರಬಹುದು, ಟ್ರಂಪ್ ರೆಸಿಪ್ರೋಕಲ್ ಟ್ಯಾರಿಫ್ ಅನ್ನು ವಿಧಿಸಿದ್ರಲ್ಲ, ಆ ಸಂದರ್ಭದಲ್ಲಿ ವಿಯೆಟ್ನಾಂಗೆ ಬರೋಬ್ಬರಿ 46% ಟ್ಯಾರಿಫ್ ಅನ್ನು ವಿಧಿಸಿದ್ರು. ಈಗ ಟ್ರೇಡ್ ಡೀಲ್ ಫೈನಲ್ ಆಗ್ಬಿಟ್ಟು ಅಮೆರಿಕ ಏನು ಹೇಳಿದೆ ಅಂತಂದ್ರೆ, ವಿಯೆಟ್ನಾಂನ ಸರಕುಗಳಿಗೆ ಅಮೆರಿಕದಲ್ಲಿ 20% ಟ್ಯಾರಿಫ್ ಅನ್ನು ವಿಧಿಸ್ತೀವಿ. ಇದಕ್ಕೆ ಪ್ರತಿಯಾಗಿ ವಿಯೆಟ್ನಾಂನಲ್ಲಿ ಮಾರಾಟವಾಗುವಂತಹ ಅಮೆರಿಕದ ಎಲ್ಲ ವಸ್ತುಗಳಿಗೂ ಕೂಡ ವಿಯೆಟ್ನಾಂ ಸರ್ಕಾರ ಫ್ರೀ ಟ್ಯಾರಿಫ್ ಅನ್ನು ಘೋಷಣೆ ಮಾಡಿದೆ. ನಿಮಗೆ ಇದನ್ನು ಕೇಳದಂತಹ ಸಂದರ್ಭದಲ್ಲಿ ಇದೊಂದು ರೀತಿಯಲ್ಲಿ ಅವೈಜ್ಞಾನಿಕವಾಗಿದೆಯಲ್ಲ, ವಿಯೆಟ್ನಾಂ ಯಾಕೋಸ್ಕರವಾಗಿ ಈ ಅವಮಾನಕಾರಿಯಾದಂತಹ ಒಪ್ಪಂದಕ್ಕೆ ಸಹಿ ಹಾಕಿದೆ ಅಂತ. ಇದು ಟ್ರಂಪ್ ಅವರ ಲಾಜಿಕ್ಕು. ಇಲ್ಲಿ ಯಾರಿಗೆ ನಷ್ಟ ಯಾರಿಗೆ ಲಾಭ ಅಂತಿಲ್ಲ. ಟ್ರಂಪ್ ಅವರಿಗೆ ಮನದಟ್ಟಾಗ್ಬಿಟ್ರೆ ಸರಿ ಅಷ್ಟೇ. ಟ್ರಂಪ್ ಅವರ ದೃಷ್ಟಿಯಲ್ಲಿ ಇದು ಅಮೆರಿಕನ್ನರಿಗೆ ಲಾಭ ಅಂತ. ಅದು ಹೇಗೆ ನನಗಂತೂ ಅರ್ಥ ಆಗ್ತಿಲ್ಲ. ಯಾಕೆ ಅಂತ ಚಿಕ್ಕದಾಗಿ ಹೇಳ್ಬಿಡ್ತೀನಿ. ವಿಯೆಟ್ನಾಂ ಮತ್ತು ಅಮೆರಿಕದ ನಡುವೆ ಸರಿಸುಮಾರು ವಾರ್ಷಿಕವಾಗಿ $149 ರಿಂದ $150 ಬಿಲಿಯನ್ ಮೊತ್ತದ ವ್ಯಾಪಾರ ವ್ಯವಹಾರ ನಡೆಯುತ್ತೆ. ಈ ವಿಯೆಟ್ನಾಂ ಇದೆಯಲ್ಲ, ಇದು ಅಮೆರಿಕದ 10ನೇ ಅತಿ ದೊಡ್ಡ ಟ್ರೇಡಿಂಗ್ ಪಾರ್ಟ್ನರ್. ಆದರೆ ಅಮೆರಿಕಾಗೆ ವಿಯೆಟ್ನಾಂ ಜೊತೆಗೆ ಟ್ರೇಡ್ ಸರ್ಪ್ಲಸ್ಗಿಂತಲೂ ಹೆಚ್ಚಾಗಿ ಟ್ರೇಡ್ ಡಿಫಿಸಿಟ್ ಇದೆ. ಅದು ಹೇಗೆ ಕೇಳಿದ್ರೆ, ಅಮೆರಿಕ ವಿಯೆಟ್ನಾಂಗೆ ಕೇವಲ $13 ಬಿಲಿಯನ್ ಮೊತ್ತದ ವಸ್ತುಗಳನ್ನು ಎಕ್ಸ್ಪೋರ್ಟ್ ಮಾಡುತ್ತೆ. ಅದೇ ವಿಯೆಟ್ನಾಂನಿಂದ $136 ಬಿಲಿಯನ್ ಮೊತ್ತದ ವಸ್ತುಗಳನ್ನು ಇಂಪೋರ್ಟ್ ಮಾಡಿಕೊಳ್ಳುತ್ತೆ. ಇದು 2024ರ ಡೇಟಾ. ಅಂದರೆ ಅಮೆರಿಕಾಗೆ ವಿಯೆಟ್ನಾಂನಿಂದ ಬಹಳ ದೊಡ್ಡ ಪ್ರಮಾಣದ ಟ್ರೇಡ್ ಡಿಫಿಸಿಟ್ ಇದೆ. ಹೀಗಾಗಿ ಟ್ರಂಪ್ ಏನು ಮಾಡಿದ್ರು, ರೆಸಿಪ್ರೋಕಲ್ ಟ್ಯಾರಿಫ್ ಅನ್ನು ವಿಧಿಸುವಂತಹ ಸಂದರ್ಭದಲ್ಲಿ ವಿಯೆಟ್ನಾಂಗೆ 46% ವಿಧಿಸಿದ್ರು. ಈಗ ಟ್ರೇಡ್ ಡೀಲ್ ಫೈನಲ್ ಆಗಿದೆ, ಎರಡೂ ದೇಶಗಳು ಒಪ್ಕೊಂಡಿದೆ. ಅಮೆರಿಕ ಏನು ಹೇಳಿದೆ ಅಂತಂದರೆ, ವಿಯೆಟ್ನಾಂನಿಂದ ಅಮೆರಿಕಾಗೆ ಬರುವಂತಹ ಎಲ್ಲ ಗೂಡ್ಸ್ಗಳ ಮೇಲೆ ನಾವು 20% ಟ್ಯಾರಿಫ್ ಅನ್ನು ವಿಧಿಸ್ತೀವಿ ಅಂತ. ಅದೇ ಅಮೆರಿಕದ ವಸ್ತುಗಳಿಗೆ ವಿಯೆಟ್ನಾಂನಲ್ಲಿ 0 ಟ್ಯಾರಿಫ್, ಅವ್ರು ಯಾವುದೇ ಟ್ಯಾರಿಫ್ ಅನ್ನು ವಿಧಿಸೋದಿಲ್ಲ ಅಂತ ಅವ್ರು ಒಪ್ಕೊಂಡಿದ್ದಾರೆ. ವಿಯೆಟ್ನಾಂ ಇದನ್ನು ಯಾಕೆ ಒಪ್ಕೊಂಡಿದೆ ಅಂತಂದರೆ, ವಿಯೆಟ್ನಾಂ ನಂಬ್ಕೊಂಡಿರುವಂಥದ್ದೇ ಅಮೆರಿಕದ ಮಾರುಕಟ್ಟೆಯನ್ನು. ಒಂದು ವೇಳೆ ಅಮೆರಿಕ ಏನಾದರೂ ಈ 46% ಟ್ಯಾರಿಫು 50% ಟ್ಯಾರಿಫು ಅಂತ ಹೇಳ್ಬಿಟ್ಟು ವಿಯೆಟ್ನಾಮನ್ನು ಕಂಪ್ಲೀಟಾಗಿ ದೂರ ಇಟ್ಟಿದ್ದೆ ಆದರೆ ಅವರ ಎಕಾನಮಿಗೆ ದೊಡ್ಡ ಹೊಡೆತ ಕೊಡುತ್ತೆ. ಅದಕ್ಕೆ ಸದ್ಯಕ್ಕೆ ಈ ಟ್ರಂಪ್ ಇರುವವರೆಗೆ
ನಾವು ಈ ರೀತಿಯ ವ್ಯಾಪಾರವಾದರೂ ಓಕೆ, ನಾವು ಅಮೆರಿಕದ ವ್ಯಾಪಾರವನ್ನು ಉಳಿಸ್ಕೊಳ್ಬೇಕು ಅಂತ ಅವರು 20% ಟ್ಯಾರಿಫ್ಗೆ ಒಪ್ಕೊಂಡಿದ್ದಾರೆ. ಇದರ ಜೊತೆಗೆ ಅಮೆರಿಕ ವಿಯೆಟ್ನಾಂಗೆ ಇನ್ನೊಂದು ಕಂಡೀಷನ್ ಅನ್ನು ಕೂಡ ಹಾಕಿದೆ. ಅದೇನು ಕೇಳಿದ್ರೆ, ಒಂದು ವೇಳೆ ಬೇರೆ ದೇಶದ ವಸ್ತುಗಳನ್ನು ವಿಯೆಟ್ನಾಂ ಏನಾದರೂ ಅಮೆರಿಕಾಗೆ ತಂದು ಮಾರೋದಕ್ಕೆ ಹೊರಟಿದ್ದೆ ಆದ್ರೆ ಆ ಸಂದರ್ಭದಲ್ಲಿ ನಾವು 40% ಟ್ಯಾರಿಫ್ ಅನ್ನು ವಿಧಿಸ್ತೀವಿ ಅಂತ ಅಮೆರಿಕ ಹೇಳಿದೆ. ಯಾಕೆ ಅಮೆರಿಕ ಹೀಗೆ ಹೇಳಿದೆ ಅಂತಂದ್ರೆ, ಈ ಚೀನಾ ಒಂದು ಪ್ಲಾನ್ ಮಾಡುತ್ತೆ. ಚೀನಾದ ವಸ್ತುಗಳನ್ನು ವಿಯೆಟ್ನಾಂ ಮೂಲಕವಾಗಿ ಅಮೆರಿಕಾಗೆ ಸಾಗಿಸುವಂತಹ ಯತ್ನ ಆಗಬಹುದು. ಈ ಹಿನ್ನೆಲೆಯಲ್ಲಿ ಟ್ರಂಪ್ ಸರ್ಕಾರ ಈ ತೀರ್ಮಾನ ಕೈಗೊಂಡಿದೆ. ವಿಯೆಟ್ನಾಂನ ಸರಕುಗಳಿಗೆ 20%, ಒಂದು ವೇಳೆ ಬೇರೆ ದೇಶದ ಸರಕುಗಳನ್ನು ವಿಯೆಟ್ನಾಂ ತಂದು ಅಮೆರಿಕ ಕಳುಹಿಸಿಕೊಟ್ರೆ ಅದಕ್ಕೆ 40% ಟ್ಯಾರಿಫ್ ಹಾಕ್ತೀವಿ ಅಂತ ಟ್ರಂಪ್ ಸರ್ಕಾರ ಘೋಷಣೆ ಮಾಡಿದೆ. ಈ ಒಪ್ಪಂದ ಫೈನಲ್ ಆಗಿಬಿಟ್ಟಿದೆ. ಹೀಗಾಗಿ ಭಾರತ ಮತ್ತು ಅಮೆರಿಕದ ನಡುವೆಯೂ ಕೂಡ ಇದೇ ಮಾದರಿಯ ಟ್ಯಾರಿಫ್ ಒಪ್ಪಂದ ಆಗಬಹುದು ಅಂತ ನಿರೀಕ್ಷೆ ಮಾಡಲಾಗ್ತಾ ಇದೆ. ಟ್ರಂಪ್ ಈ ಹಿಂದೆ ರೆಸಿಪ್ರೊಕಲ್ ಟ್ಯಾರಿಫ್ ವಿಧಿಸುವಂತಹ ಸಂದರ್ಭದಲ್ಲಿ ಭಾರತಕ್ಕೆ 26% ವಿಧಿಸಿದ್ರಲ್ಲ, ಈಗ ಅದು 16%ಗೂ ಕುಸಿಬಹುದು ಅಥವಾ 15% ಆಗಬಹುದು ಅಥವಾ 10%ಗೆ ಟ್ರಂಪ್ ನಿಲ್ಲಿಸಿದ್ರೂ ಕೂಡ ಏನು ಆಶ್ಚರ್ಯ ಇಲ್ಲ. ಬಹಳ ದೊಡ್ಡ ಪ್ರಮಾಣದಲ್ಲಿ ಟ್ಯಾರಿಫ್ ವಿಧಿಸುವಂತಹ ಸಾಧ್ಯತೆಗಳು ಕಡಿಮೆ ಇದೆ ಅಂತ ಹೇಳಲಾಗ್ತಾ ಇದೆ. ಯಾಕೆಂದರೆ ವಿಯೆಟ್ನಾಂ ಜೊತೆಗೆ ಇಷ್ಟೊಂದು ನೆಗೋಷಿಯೇಟ್ ಮಾಡಿ ಅವರು ಒಪ್ಪಂದ ಮಾಡಿಕೊಂಡಿದ್ದಾರೆ ಅಂತಂದರೆ ಭಾರತದ ವಿಚಾರದಲ್ಲೂ ಇದು ಮುಂದುವರಿಯುತ್ತೆ ಎನ್ನುವಂಥ ನಿರೀಕ್ಷೆ ಇದೆ. ಆದರೆ ಟ್ರಂಪ್ ಸರ್ಕಾರ ನೋಡಿ, ನಾವೇನನ್ನು ಪ್ರೆಡಿಕ್ಟ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಈ ನಡುವೆ 500% ಟ್ಯಾರಿಫ್ ವಿಚಾರವೂ ಕೂಡ ಚರ್ಚೆ ಆಗ್ತಾ ಇದೆ. ಇದೊಂದು ತೀರಾ ಇಂಟ್ರೆಸ್ಟಿಂಗ್ ವಿಚಾರ. ಇದು ಟ್ರಂಪ್ ಯೋಜನೆಯಲ್ಲ, ಬದಲಾಗಿ ಟ್ರಂಪ್ ಪಕ್ಷದ ಒಬ್ಬ ಸೆನೆಟರ್ನ ಯೋಜನೆ. ದಕ್ಷಿಣ ಕೆರೋಲಿನಾದ ರಿಪಬ್ಲಿಕನ್ ಪಕ್ಷದ ಓರ್ವ ಸೆನೆಟರ್ ಆಗಿರುವಂತಹ ಲಿಂಡ್ಸೆ ಗ್ರಹಂ ಅನ್ನುವಂಥವನು ಅಮೆರಿಕದ ಸೆನೆಟ್ನಲ್ಲಿ ಒಂದು ಬಿಲ್ ಅನ್ನು ತಂದಿದ್ದಾನೆ. ಆ ಬಿಲ್ ಏನು ಕೇಳಿದ್ರೆ, ರಷ್ಯಾದೊಂದಿಗೆ ಯಾರು ಎನರ್ಜಿ ಸೆಕ್ಟರ್ನಲ್ಲಿ ವ್ಯಾಪಾರವನ್ನ ಮಾಡ್ತಾರೋ ಅವರಿಗೆ 500% ಟ್ಯಾರಿಫ್ ಅನ್ನು ವಿಧಿಸಬೇಕು. ಅಮೆರಿಕ ಆ ರೀತಿಯ ನಿರ್ಧಾರ ಮಾಡಬೇಕು ಅಂತ ಈತ ಒಂದು ಬಿಲ್ ಅನ್ನ ಅಮೆರಿಕದ ಸೆನೆಟ್ನಲ್ಲಿ ತಂದಿದ್ದಾನೆ. ಇದರ ಉದ್ದೇಶ ಏನು ಕೇಳಿದ್ರೆ, ರಷ್ಯಾದಿಂದ ಯಾರು ಕ್ರೂಡ್ ಆಯಿಲ್ ಆಗಿರಬಹುದು, ಗ್ಯಾಸ್ ಆಗಿರಬಹುದು ಇದನ್ನು ಖರೀದಿ ಮಾಡ್ತಾರೋ ಅವರ ವಿರುದ್ಧವಾಗಿ ಅಮೆರಿಕ 500% ಟ್ಯಾರಿಫ್ ವಿಧಿಸುವಂತಹ ಯೋಜನೆ ಇದು. ಈ ಆಕ್ಟ್ಗೆ ಡಿನೈಯಿಂಗ್ ಇನ್ವೆಸ್ಟ್ಮೆಂಟ್ ಇನ್ ರಷ್ಯಾ ಎನೇಬಲಿಂಗ್ ಸ್ಯಾಂಕ್ಷನ್ ಆಕ್ಟ್ ಅಂತ ಈತ ಹೆಸರಿಟ್ಟಿದ್ದಾನೆ. ಸದ್ಯದ ಪರಿಸ್ಥಿತಿಯಲ್ಲಿ ಈ ಆಕ್ಟ್ ಅಮೆರಿಕದ ಸೆನೆಟ್ನಲ್ಲಿ ಪಾಸ್ ಆದರೂ ಕೂಡ ಏನು ಆಶ್ಚರ್ಯ ಇಲ್ಲ. ಟ್ರಂಪ್ ಸರ್ಕಾರ ಇದನ್ನು ಒಪ್ಪಿಕೊಳ್ಳಬಹುದು. ಹೀಗಾಗಿ ಈ ಬಗ್ಗೆ ಭಾರಿ ಚರ್ಚೆ ಆಗ್ತಾ ಇದೆ. ಸದ್ಯ ಅಮೆರಿಕದ ಪ್ರವಾಸದಲ್ಲಿರುವಂತಹ ಭಾರತದ ವಿದೇಶಾಂಗ ಸಚಿವರ ಬಳಿಯಲ್ಲೂ ಕೂಡ ಈ ಪ್ರಶ್ನೆಯನ್ನು ಕೇಳಲಾಯಿತು. ಅದಕ್ಕೆ ಜೈಶಂಕರ್ ಹೇಳಿದ್ದಿಷ್ಟೇ, ನಮ್ಮ ರಾಯಭಾರಿ ಮೂಲಕವಾಗಿ ಇದೆಲ್ಲದಕ್ಕೂ ಕೂಡ ನಾವು ಉತ್ತರ ಕೊಟ್ಟಿದ್ದೀವಿ. ಬಿಲ್ ಮಂಡಿಸಿದಂತಹ ಸೆನೆಟರ್ ಜೊತೆಗೂ ಕೂಡ ನಮ್ಮ ಮಾತುಕತೆ ಆಗಿದೆ. ಕ್ರೂಡ್ ಆಯಿಲ್ ಖರೀದಿಸುವಂತಹ ವಿಚಾರದಲ್ಲಿ ನಮ್ಮ ಕನ್ಸರ್ನ್ ಏನಿದೆ ಅನ್ನೋದನ್ನ ನಾವು ಅಮೆರಿಕಕ್ಕೆ ತಿಳಿಸಿದೀವಿ. ಇದಿಷ್ಟನ್ನೇ ಜೈಶಂಕರ್ ಹೇಳಿದ್ದಾರೆ. ಅಂದ್ರೆ ಮಿತ್ರರೇ, ಇದೆಲ್ಲವೂ ಕೂಡ ಭಾರತದ ಮೇಲೆ ಅಮೆರಿಕ ಒತ್ತಡ ಹೇರುವ ಒಂದು ಭಾಗ ಅಷ್ಟೇ. ಅದಕ್ಕಿಂತ ಹೆಚ್ಚಿಗೆ ಇದಕ್ಕೇನೋ ಮಹತ್ವ ಇದೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಈಗ 500% ಟ್ಯಾರಿಫ್ ವಿಧಿಸೋದಾದ್ರೆ ಅಲ್ಲಿ ವ್ಯಾಪಾರವೇ ನಡೆಯೋದಿಲ್ಲ, ಟೋಟಲಿ ಬಂದ್ ಆಗುತ್ತೆ. ಆದರೂ ಸಹ ಅದು ಟ್ರಂಪ್ ಅಡ್ಮಿನಿಸ್ಟ್ರೇಷನ್ ಅಲ್ವಾ, ಇಂತಹ ಉಚ್ಚಾಟಗಳು ನಡೀತವೆ. ಇನ್ನು ಪಾಕ್ ಯೂಟ್ಯೂಬರ್ಸ್ ವಿಚಾರಕ್ಕೆ ಬರೋದಾದ್ರೆ, ಪೆಹಲ್ಗಾಮ್ ಅಟ್ಯಾಕ್ ಆದ ಬಳಿಕ ಭಾರತ ಸರ್ಕಾರ ಒಂದು ದೊಡ್ಡ ತೀರ್ಮಾನವನ್ನ ಕೈಗೊಳ್ಳಿತು. ಪಾಕಿಸ್ತಾನದಲ್ಲಿ ಕೂತ್ಕೊಂಡು ಭಾರತದ ವಿರುದ್ಧ ಬಡಕಾಯಿಸ್ತಾ ಇದ್ದಂತಹ ಕೆಲ ಯೂಟ್ಯೂಬರ್ಸ್ ಗಳನ್ನ ಮುಲಾಜಿಲ್ಲದೆ ಭಾರತದಲ್ಲಿ ಬ್ಯಾನ್ ಮಾಡಲಾಯಿತು. ಅದರಲ್ಲಿ ಪಾಕಿಸ್ತಾನದ ಸಿನಿಮಾ ಸೆಲೆಬ್ರಿಟಿಗಳು ಕೂಡ ಇದ್ರು, ಕ್ರಿಕೆಟರ್ಸ್ ಇದ್ರು, ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ಸ್ ಗಳಿದ್ರು, ಹಾಗೆ ಪಾಕಿಸ್ತಾನದ ಕೆಲ ಟಿವಿ ಚಾನೆಲ್ಗಳು ಕೂಡ ಇದ್ವು. ಇವರೆಲ್ಲರ ಯೂಟ್ಯೂಬ್ ಚಾನೆಲ್, ಇನ್ಸ್ಟಾಗ್ರಾಮ್ ಹಾಗೂ ಟ್ವಿಟರ್ ಅನ್ನ ಭಾರತದಲ್ಲಿ ಬ್ಯಾನ್ ಮಾಡಲಾಗಿತ್ತು. ಆ ಕ್ಷಣದಲ್ಲಿ ಭಾರತ ಸರ್ಕಾರ ಕೈಗೊಂಡಂತಹ ಒಂದು ತುಂಬಾ ಇಂಪಾರ್ಟೆಂಟ್ ನಿರ್ಧಾರ ಇದು. ಯಾಕೆಂದ್ರೆ ಇವರೆಲ್ಲರೂ ಕೂಡ ಪಾಕಿಸ್ತಾನದಲ್ಲಿ ಕೂತ್ಕೊಂಡು ಭಾರತದ ಬಗ್ಗೆ ಸುಳ್ಳು ಸುದ್ದಿಗಳನ್ನ ಪ್ರಚಾರ ಮಾಡ್ತಾ ಇದ್ರು. ಅದಕ್ಕೆ ಭಾರತದಲ್ಲಿ ವ್ಯೂಸ್ ಆಗ್ತಾ ಇತ್ತು. ಎಷ್ಟರ ಮಟ್ಟಿಗೆ ಕೇಳಿದ್ರೆ, ಈ ಶೋಯಬ್ ಅಖ್ತರ್ ಇರಬಹುದು, ಶಾಹಿದ್ ಅಫ್ರೀದಿ ಇರಬಹುದು, ಇವರೆಲ್ಲರ ಯೂಟ್ಯೂಬ್ ಚಾನಲ್ ಇತ್ತಲ್ಲ, ಈ ಮೊದಲು ಅಂದ್ರೆ ಭಾರತ ಬ್ಯಾನ್ ಮಾಡುವಂತಹ ತೀರ್ಮಾನ ಕೈಗೊಳ್ಳೋದಕ್ಕೆ ಮೊದಲು ಮಿಲಿಯನ್ಸ್ ಗಟ್ಟಲೆ ವ್ಯೂಸ್ ಅನ್ನ ಪಡೆದುಕೊಳ್ತಾ ಇದ್ವು. ಶಾಹಿದ್ ಅಫ್ರೀದಿ ಒಂದು ವಿಡಿಯೋ ಹಾಕ್ದ ಅಂತಂದ್ರೆ ಅದು ಮಿಲಿಯನ್ ವ್ಯೂಸ್ ಆಗ್ತಾ ಇತ್ತು. ಶೋಯಬ್ ಅಖ್ತರ್ದು ಕೂಡ ಸೇಮ್. ಆತನಿಗೆ ಭಾರತದಲ್ಲಿ ಸಿಕ್ಕಾಪಟ್ಟೆ ಜನ ವ್ಯೂವರ್ಸ್ ಇದ್ರು. ಯಾವಾಗ ಭಾರತ ಇದನ್ನ ಬ್ಯಾನ್ ಮಾಡ್ತೋ ಅವರ ವ್ಯೂಸ್ ಎಷ್ಟರ ಮಟ್ಟಿಗೆ ಡೌನ್ ಆಯ್ತು ಅಂತಂದ್ರೆ, ಮಿಲಿಯನ್ ಗಟ್ಟಲೆ ಓಡ್ತಾ ಇದ್ದಂತಹ ವಿಡಿಯೋಗಳು ಲಕ್ಷ ವ್ಯೂಸ್ ಅನ್ನ ಕೂಡ ಕಾಣ್ತಾ ಇಲ್ಲ. ಕೇವಲ 30,000 40,000 ವ್ಯೂಸ್ ಅನ್ನ ಪಡೆದುಕೊಳ್ತಾ ಇದೆ. ಅಷ್ಟರ ಮಟ್ಟಿಗೆ ಅವರ ವ್ಯೂಸ್ ಗಳು ಡೌನ್ ಆಯ್ತು. ಆದ್ರೆ ಇದ್ದಕ್ಕಿದ್ದಂತೆ ಈ ಬ್ಯಾನ್ ಆದಂತಹ ಎಲ್ಲಾ ಯೂಟ್ಯೂಬ್ ಚಾನೆಲ್ಗಳು ಕೂಡ ಭಾರತದಲ್ಲಿ ಶೋ ಆಗೋದಕ್ಕೆ ಶುರುವಾದವು. ಆ ಸಂದರ್ಭದಲ್ಲಿ ಒಂದು ಪ್ರಶ್ನೆ ಬಂತು, ಭಾರತ ಸರ್ಕಾರ ಏನಾದ್ರೂ ಪಾಕ್ ಯೂಟ್ಯೂಬರ್ಸ್ ಗಳ ಮೇಲಿನ ಬ್ಯಾನ್ ಅನ್ನ ವಾಪಸ್ ಪಡೆದು ಬಿಡುತ್ತಾ? ಈ ರೀತಿಯ ಚರ್ಚೆಗಳು ಆರಂಭಗೊಂಡವು, ಆಕ್ರೋಶ ವ್ಯಕ್ತವಾಯಿತು. ಅನೇಕರು ಭಾರತ ಸರ್ಕಾರವನ್ನ ಟೀಕಿಸೋದಕ್ಕೆ ಶುರು ಮಾಡಿದ್ರು. ನನಗೂ ಕೂಡ ಇದು ಬಹಳ ಆಶ್ಚರ್ಯ ತಂದಿತ್ತು. ಯಾಕೆ ಭಾರತ ಸರ್ಕಾರ ಹೀಗೆ ಮಾಡಬೇಕು? ಪಾಕಿಸ್ತಾನ ಭಾರತದ ಬಗ್ಗೆ ಸುಳ್ಳು ಪ್ರಚಾರವನ್ನ ಮಾಡುತ್ತೆ, ಅದೆಲ್ಲ ಒಂದು ಭಾಗ. ಇನ್ನೊಂದು ಕಡೆಯಲ್ಲಿ ಮಿತ್ರರೇ, ಈ ಪಾಕಿಸ್ತಾನದ ಯೂಟ್ಯೂಬರ್ಸ್ ಗಳು ಲಕ್ಷ ಲಕ್ಷ ವ್ಯೂಸ್ ಅನ್ನ ಭಾರತದಿಂದ ಪಡೀತಾರೆ ಅಂತಂದ್ರೆ ಅದಕ್ಕೆ ಪ್ರತಿಯಾಗಿ ಅವರು ಲಕ್ಷ ಲಕ್ಷ ಹಣವನ್ನ ಕೂಡ ಸಂಪಾದಿಸ್ತಾರೆ. ಇದು ಪಾಕಿಸ್ತಾನಕ್ಕೆ ಭಾರತ ಮಾಡಿಕೊಟ್ಟಂತಹ ಅನುಕೂಲ ಆಗಿಬಿಡುತ್ತೆ. ನಮ್ಮಲ್ಲಿ ಸರ್ಕಾರ ಬ್ಯಾನ್ ಮಾಡಿದ್ರೆ ಮಾತ್ರ, ಅಂದ್ರೆ ಆ ಯೂಟ್ಯೂಬ್ ಚಾನಲ್ ಸಿಗ್ತಾ ಇಲ್ಲ ಅಂದ್ರೆ ಮಾತ್ರ ಅದನ್ನ ನೋಡೋದನ್ನ ಜನ ಬಿಡ್ತಾರೆ, ಇಲ್ಲದೆ ಹೋದ್ರೆ ಬಿಟ್ಬಿಡ್ತಾರಾ? ಪಾಕಿಸ್ತಾನದ ಅಭಿಮಾನಿಗಳಿಗೆ ನಮ್ಮಲ್ಲಿ ಕೊರತೆ ಏನೂ ಇಲ್ಲ.
ಹೀಗಾಗಿ ಕೇಂದ್ರ ಸರ್ಕಾರ ಯಾಕೋಸ್ಕರವಾಗಿ ಈ ತೀರ್ಮಾನ ಕೈಗೊಳ್ತು ಅಂತ ಒಂದು ದೊಡ್ಡ ಯಕ್ಷ ಪ್ರಶ್ನೆ ಆಗಿತ್ತು. ಆದರೆ ಇವತ್ತು ಆ ಎಲ್ಲಾ ಯೂಟ್ಯೂಬ್ ಚಾನೆಲ್ಗಳನ್ನು ಪುನಃ ಬ್ಯಾನ್ ಮಾಡಲಾಗಿದೆ. ಅದು ಶಾಹಿದ್ ಅಫ್ರೀದಿರಬಹುದು, ಶೋಯಬ್ ಅಖ್ತರ್ದಿರಬಹುದು, ಪಾಕಿಸ್ತಾನದ ಫಿಲ್ಮ್ ಆಕ್ಟರ್ಸ್ದಿರಬಹುದು, ಹಾಗೆ ಪಾಕಿಸ್ತಾನದ ನ್ಯೂಸ್ ಚಾನೆಲ್ನ ಯೂಟ್ಯೂಬ್ ಚಾನೆಲ್ಗಳಿರಬಹುದು. ಇದೆಲ್ಲವುದನ್ನ ಪುನಃ ಬ್ಯಾನ್ ಮಾಡಲಾಗಿದೆ. ಇದಕ್ಕೆ ಕೇಂದ್ರ ಸರ್ಕಾರ ಒಂದು ಸ್ಪಷ್ಟನೆಯನ್ನ ಕೂಡ ಕೊಟ್ಟಿದೆ. ಟೆಕ್ನಿಕಲ್ ಗ್ಲಿಚಸ್ನಿಂದಾಗಿ ಟೇಕ್ ಡೌನ್ ಮಾಡದಂತಹ ವಿಡಿಯೋಗಳು ಪುನಃ ಸಿಗ್ತಾ ಇದ್ವು, ಇನ್ ಮುಂದೆ ಅದು ಸಿಗೋದಿಲ್ಲ, ನಾವು ಬ್ಯಾನ್ ಅನ್ನ ಕಂಟಿನ್ಯೂ ಮಾಡಿದೀವಿ ಅಂತ ಭಾರತ ಸರ್ಕಾರ ಸ್ಪಷ್ಟನೆಯನ್ನ ಕೊಟ್ಟಿದೆ. ಇನ್ನು ಈ F-35 ವಿಚಾರಕ್ಕೆ ಬರೋಣ. ಬಹಳ ಇಂಟ್ರೆಸ್ಟಿಂಗ್ ವಿಚಾರ, ಬಹಳ ಜನರ ಬೇಡಿಕೆ ಇರುವಂತಹ ವಿಚಾರವೂ ಕೂಡ ಹೌದು. ನಿಮಗೆಲ್ಲ ಗೊತ್ತಿರುವಂತೆ ಬ್ರಿಟಿಷ್ ನೇವಿಯ F-35B ಯುದ್ಧ ವಿಮಾನ ಜೂನ್ 14ನೇ ತಾರೀಕು ಕೇರಳದ ತಿರುವನಂತಪುರಂನ ಏರ್ಪೋರ್ಟ್ನಲ್ಲಿ ಎಮರ್ಜೆನ್ಸಿ ಲ್ಯಾಂಡಿಂಗ್ ಆಗಿತ್ತು. ಅನಂತರ ಈ ಬಗ್ಗೆ ಸಾಕಷ್ಟು ಊಹಾಪೋಹದ ಸುದ್ದಿಗಳು ಹರಿದಾಡ್ತಲೇ ಇದ್ವು. ಭಾರತ ಬಲವಂತವಾಗಿ ಈ ವಿಮಾನವನ್ನ ಏರ್ಪೋರ್ಟ್ನಲ್ಲಿ ಲ್ಯಾಂಡ್ ಮಾಡಿಸಿದೆ, ಭಾರತದ ರೇಡಾರ್ನಲ್ಲಿ ಇದು ಕಂಡಿತ್ತು, ಈಗ ಭಾರತ ಇದನ್ನ ಬಿಟ್ಟು ಕಳುಹಿಸೋದಕ್ಕೆ ರೆಡಿ ಇಲ್ಲ, ಅದನ್ನು ಒಪ್ಪುತ್ತಾ ಇಲ್ಲ, ಬ್ರಿಟನ್ ಮತ್ತು ಭಾರತದ ನಡುವೆ ಸ್ವಲ್ಪ ತಿಕ್ಕಾಟ ನಡೀತಾ ಇದೆ, ಹೀಗೆ ಅನೇಕ ವಿಧವಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಆಗ್ತಾ ಇತ್ತು. ಆದರೆ ವಿಷಯ ಏನು ಕೇಳಿದ್ರೆ, ಕೇರಳದ ತಿರುವನಂತಪುರಂನಲ್ಲಿ ಲ್ಯಾಂಡ್ ಆಗಿರುವಂತಹ ಬ್ರಿಟಿಷ್ ನೇವಿಯ F-35B ಯುದ್ಧ ವಿಮಾನ ಈಗ ಟೇಕ್ ಆಫ್ ಆಗುವಂತಹ ಸ್ಥಿತಿಯಲ್ಲೇ ಇಲ್ಲ. ಬ್ರಿಟಿಷ್ ಇಂಜಿನಿಯರ್ಸ್ಗಳು ಎಷ್ಟೇ ಟ್ರೈ ಮಾಡಿದ್ರೂ ಕೂಡ ಅದರ ಟೆಕ್ನಿಕಲ್ ಸಮಸ್ಯೆ ಸರಿ ಹೋಗ್ತಾ ಇಲ್ಲ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಹೀಗಾಗಿ ಬ್ರಿಟನ್ನ ಆಡಳಿತ ಫೈನಲಿ ಒಂದು ತೀರ್ಮಾನ ಮಾಡಿದೆ, ಈ F-35B ಯುದ್ಧ ವಿಮಾನವನ್ನ ಕಂಪ್ಲೀಟ್ ಆಗಿ ಕಳಚಿ, ಅಂದ್ರೆ ಅದನ್ನ ಬಿಡಿ ಬಿಡಿ ಭಾಗಗಳನ್ನಾಗಿ ಮಾಡಿ ಬ್ರಿಟನ್ನಿಂದ ಒಂದು ಕಾರ್ಗೋ ವಿಮಾನವನ್ನ ತಂದು ಅದರೊಳಗೆ ತುಂಬಿಕೊಂಡು ಬ್ರಿಟನ್ಗೆ ಶಿಫ್ಟ್ ಮಾಡೋದಕ್ಕೆ ಅವರು ಪ್ಲಾನ್ ರೂಪಿಸಿದ್ದಾರೆ. ಯಾಕೆ ಕೇಳಿದ್ರೆ, ಯಾವುದೇ ಇಂಜಿನಿಯರ್ಸ್ಗಳು ಬಂದರೂ ಕೂಡ ಇದರ ಟೆಕ್ನಿಕಲ್ ಸಮಸ್ಯೆಗಳು ಸರಿ ಹೋಗ್ತಾ ಇಲ್ಲ. ಅದೂ ಅಲ್ಲದೆ ಬ್ರಿಟನ್ ಸರ್ಕಾರಕ್ಕೆ ಇನ್ನೊಂದು ಆತಂಕ ಏನು ಕೇಳಿದ್ರೆ, ಭಾರತ ಒಂದು ನ್ಯಾಟೋದ ದೇಶವೇ ಅಲ್ಲ, ಭಾರತ ಅಮೆರಿಕದಿಂದ ಈ F-35 ಯುದ್ಧ ವಿಮಾನವನ್ನ ಇದುವರೆಗೆ ಖರೀದಿ ಮಾಡಿಲ್ಲ. ಹೀಗಾಗಿ ಭಾರತದಲ್ಲಿ ಇದನ್ನೇನಾದರೂ ಕಳಚಿದ್ದೇ ಆದ್ರೆ ಇದರ ಟೆಕ್ನಾಲಜಿ ಲೀಕ್ ಆಗ್ಬಿಡಬಹುದು, ಭಾರತಕ್ಕೆ ಇದು ಸಿಕ್ಬಿಡಬಹುದು, ಈ ಒಂದು ಆತಂಕ ಕೂಡ ಬ್ರಿಟನ್ಗೆ ಇದೆಯಂತೆ. ಇದೇ ಕಾರಣದಿಂದ ಭಾರತದ ಇಂಜಿನಿಯರ್ಸ್ಗಳನ್ನಾಗ್ಲಿ ಭಾರತೀಯರನ್ನಾಗ್ಲಿ ಯುದ್ಧ ವಿಮಾನದ ಹತ್ತಿರಕ್ಕೆ ಬಿಡ್ತಾ ಇಲ್ಲ ಅವರು. ಅದೇನ್ ಮಾಡ್ತಾ ಇದ್ದಾರೋ ಏನೋ ಗೊತ್ತಿಲ್ಲ. ಭಾರತಕ್ಕೆ ಟೆಕ್ನಾಲಜಿ ಸಿಗೋದು ಹಾಗಿರ್ಲಿ, ಸೂಕ್ತ ಸಮಯಕ್ಕೆ ಭಾರತ ಏನಾದರೂ ಅವತ್ತು ಸಹಕಾರ ಕೊಟ್ಟಿಲ್ಲ, ತಿರುವನಂತಪುರಂನಲ್ಲಿ ಅದರ ಲ್ಯಾಂಡಿಂಗ್ಗೆ ಅವಕಾಶ ಕೊಡದೇ ಇದ್ದಿದ್ರೆ ಆ ಯುದ್ಧ ವಿಮಾನ ಎಲ್ಲೋ ಸಮುದ್ರದಲ್ಲಿ ಬಿದ್ದಿರ್ತಿತ್ತು, ಅಥವಾ ಭಾರತದ ಯಾವುದೋ ಮೂಲೆಯಲ್ಲಿ ಬಂದು ಬಿದ್ದಿರ್ತಿತ್ತು. ಈಗ ಅವರು ವಿಮಾನವನ್ನ ಬಿಡಿ ಭಾಗ ಮಾಡಿ ತೆಗೆದುಕೊಂಡು ಹೋಗೋದಕ್ಕೆ ಪ್ಲಾನ್ ಮಾಡ್ತಾ ಇದಾರಲ್ಲ, ಒಂದು ವೇಳೆ ಅದೇನಾದ್ರೂ ಭಾರತದ ಲ್ಯಾಂಡ್ ನಲ್ಲಿ ಕ್ರಾಶ್ ಆಗಿದ್ದೇ ಆಗಿದ್ರೆ ಅದರ ಗುಜರಿ ಸಾಮಾನನ್ನ ಹೊತ್ಕೊಂಡು ಹೋಗೋದಕ್ಕೆ ಬರಬೇಕಾಗಿತ್ತು. ಅದಕ್ಕೆ ಹೇಳೋದು ಅದು ಬ್ರಿಟಿಷರ ಮೈಂಡ್ ಸೆಟ್ ಅಂತ. ಅದು ಯಾವತ್ತಿದ್ರೂ ಬದಲಾಗೋಲ್ಲ. ನಾಯಿ ಬಾಲ ಯಾವತ್ತಾದ್ರೂ ನೆಟ್ಟಗಾಗತ್ತಾ? ಹಾಗೆ ಮಿತ್ರರೇ, ಈ ಎಲ್ಲ ವಿಚಾರಗಳ ಕುರಿತಾಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.